ಇನ್ನು ಪಕ್ಷನಿಷ್ಠೆ ಮತ್ತು ಎಲ್ಲದಕ್ಕೂ ಹೈಕಮಾಂಡ್ ಅಂತ ಇದ್ದಂತಹ ಡಿ ಕೆ ಶಿವಕುಮಾರ್ ಹೆಸರು ಈಗ ಬಿಜೆಪಿ ಜೊತೆ ತಳಕಾಕೊಂಡಿದೆ. ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಕೂತಿದ್ದಕ್ಕೆ ಮಾತ್ರ ಈಗ ಅವರು ಬಿಜೆಪಿಗೆ ಸೇರ್ತಾರೆ ಅಂತ. ಕಾಂಗ್ರೆಸ್ ಒಳಗಿನ ಡಿ ಕೆ ಶಿ ವಿರೋಧಿ ಪಡೆ ಇದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಬಳಸುವಂತಹ ಸಾಧ್ಯತೆ ಇದೆ. ಏನು ಮಾಡದೇ ಇದ್ದರೂ ಸಮಯ, ಸಂದರ್ಭ ಹಾಗೂ ಕೆಲವು ಬೆಳವಣಿಗೆ ಇದಕ್ಕೆ ಪೂರಕ ಎಂಬಂತೆ ಸಾಬೀತಾಗಿದೆ. ಇದನ್ನೇ ತಮ್ಮ ಪಾಲಿನ ಅಸ್ತ್ರವನ್ನಾಗಿಸಿಕೊಂಡು ವಿರೋಧಿ ಪಡೆ ಮುಂದಿನ ದಿನಗಳಲ್ಲಿ ಇದನ್ನೇ ಪ್ರಬಲ ಅಸ್ತ್ರವಾಗಿ ಬಳಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷನಿಷ್ಠ, ಹೈಕಮಾಂಡ್ ನಿಷ್ಠ ಎನ್ನುತ್ತಲೇ ಪಕ್ಷದ ರಾಷ್ಟ್ರಮಟ್ಟದ ನಿಲುವಿಗೆ ವಿರೋಧದ ನಡೆ ಎಂಬುದನ್ನೇ ಬಿಂಬಿಸುವ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಪಕ್ಷನಿಷ್ಠೆಯ ಹೈಕಮಾಂಡ್ ಪಾಲಿನ ಡಾರ್ಕ್ ಹಾರ್ಸ್ ಡಿ ಕೆ ಶಿ ನಡುವೆ ಈಗ ವಿರೋಧಿ ಪಾಳ್ಯದ ಸದ್ಯದ ರಾಜಕೀಯ ಅಸ್ತ್ರವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲಪ್ಪ. ರಾಷ್ಟ್ರಮಟ್ಟದ ಪಕ್ಷದ ನಿಲುವು ಏನು? ಕುಂಭಮೇಳಕ್ಕೆ ಹೋಗಬಾರ್ದು ಅಂತನಾ? ಸ್ಪಷ್ಟಪಡಿಸಿ. ರಾಹುಲ್ ಗಾಂಧಿ ಅವರು ಹೇಳಿ, ಕಾಂಗ್ರೆಸ್ನವ್ರು ಯಾರೂ ಕುಂಭಮೇಳಕ್ಕೆ ಹೋಗಬಾರ್ದಾಗಿತ್ತು, ಹೋದವರೆಲ್ಲ ತಪ್ಪು ಮಾಡಿದ್ದಾರೆ ಅಂತ. ಸ್ಪೀಕರ್ ಯು ಟಿ ಖಾದರ್ ಅವರು ಹೋಗಿ ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಹೋಗಿ ಬಂದಿದ್ದಾರೆ. ಅಷ್ಟೇ ಯಾಕಪ್ಪ, ಇದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದ ಎಸ್ ಪಿ ಅಖಿಲೇಶ್ ಯಾದವ್ ಹೋಗಿ ಬಂದಿದ್ದಾರೆ. ಹೆಂಗೆ ನನಗಿದು ಅರ್ಥನೇ ಆಗಲ್ಲ. ನಮ್ಮ ದೇಶದ ಸನಾತನ ಸಂಸ್ಕೃತಿ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಗೌರವ ಕೊಡೋ ತಪ್ಪ, ಅದರಂತೆ ನಡ್ಕೊಳ್ಳೋದು ತಪ್ಪ, ಅದನ್ನು ಖಂಡಿಸ್ತೀನಿ ಅಂತಂದರೆ ಇದೇನಂತಂದರೆ ಒಂದು ವಿಷಯ ಬೇಕು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡೋದಕ್ಕೆ. ಇಷ್ಟು ದಿನ ಯಾವ್ಯಾವುದೋ ವಿಚಾರಕ್ಕೆ ಮಾತಾಡ್ತಾ ಇದ್ರು, ಈಗ ಇದಕ್ಕೆ ತಕ್ಕಂತೆ ಮಾತಾಡ್ತಿದ್ದಾರೆ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ತೀರ್ಮಾನ ಕುಂಭಮೇಳದಲ್ಲಿ ಮುಳುಗುವಂಥದ್ದು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು, ಗೃಹ ಸಚಿವರನ್ನ ಇಶಾ ಫೌಂಡೇಶನಲ್ಲಿ ಒಂದು ಫುಲ್ ಡೇ ಅಲ್ಲೇ ಇರ್ತಾರೆ, ಭೇಟಿ ಮಾಡುವಂಥದ್ದು, ಅದು ಅವರ ವೈಯಕ್ತಿಕ. ನಾವು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೇ ಹೊರತು ನಾನಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ನಾನು ಹಿಂದುವಾಗೇ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಒಬ್ಬ ಹಿಂದೂವಾದಿ ಅನ್ನೋದು ಇವತ್ತು ಸಾಬೀತಾದ ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನ ಮೂಲ ಗುಂಪು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದೆ. ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಹೋಗ್ಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಊಹಾಪೋಹಗಳಷ್ಟೇ. ಹಂಗಂದ ತಕ್ಷಣ ನಾನೇನು ಕೆಲವು ವಿಚಾರಗಳನ್ನ ತಳ್ಳಿ ಹಾಕಿಬಿಡೋದು ಇಲ್ಲ. ಹಿಂದೆ ಇಂಥವು ಆಗಿರ್ತಕ್ಕಂಥದ್ದು ಕೂಡ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳ ಪರಂಪರೆ ಮಾಡಲೇಬೇಕು, ಅದು ನ್ಯಾಚುರಲಿ. ಅದ್ರಾಗ ಭಾಳ ದೊಡ್ಡಸ್ತಿಕೆ ಏನಲ್ಲ. ಅವ್ರು ಕುಂಭಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೊಯಿಮತ್ತೂರಿಗೆ ಹೋಗಿ ಇದಕ್ಕೆ ಹೋಗಿದ್ದು, ಈಶ ಫೌಂಡೇಶನ್ಗೆ ಹೋಗಿದ್ದು, ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಅದು ನ್ಯಾಚುರಲ್ ಪ್ರೊಸೆಸ್ ಇದು. ಇದನ್ನು ಅವ್ರಿಗೆ ಸರಿ ಆಗೋದಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರು ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ.